ಇಂದ್ರಜಿತ್ ಸರ್ಗೆ ಮೊಟ್ಟ ಮೊದಲ ಭೇಟಿ ನಮ್ಮದು ತುಂಟಾಟ. ನನಗೆ ಖುಷಿ ಆಗೋದೇನಂತಂದರೆ, ತುಂಟಾಟ ಆದಮೇಲೆ ಲಂಕೇಶ್ ಪತ್ರಿಕೆ ಮಾಡಿದ್ವಿ, ಅದಾದಮೇಲೆ ಮೊನಾಲಿಸಾ ಮಾಡಿದ್ವಿ. ಮೊನಾಲಿಸಾ ನಂತರ ಇವತ್ತು ಗೌರಿ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವ್ರು ಗೌರಿ ಸಿನಿಮಾನು ಕೂಡ ಮಾಡಿದ್ದೀನಿ. ಅಂದರೆ ಆವತ್ತಿನಿಂದ 20 ವರ್ಷ 22 ವರ್ಷದ ಜರ್ನಿ ನಮ್ಮದು. ಮೊನಾಲಿಸಾ ಸಿನಿಮಾ ಮಾಡಿದ್ಮೇಲೆ ಆ ಸಿನಿಮಾ ಬಗ್ಗೆ ನಮಗೆ ಭಯ ಇತ್ತು. ಮೊದಲು ಹೇಗಿರುತ್ತೋ ಏನೋ, ಜನ ಹೇಗೆ ಸ್ವೀಕಾರ ಮಾಡ್ತಾರೋ ಏನೋ ಅಂತ. ನಾವು ಫಸ್ಟ್ ಶೋಗೆ ಕರ್ಕೊಂಡೋಗಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಸಾಗರ್ ಥಿಯೇಟ್ರಲ್ಲಿ. ಆವಾಗ ನಾನು, ಇಂದ್ರಜಿತ್ ಸರ್ ಮತ್ತು ಮೇಡಮ್, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಡೇ ನನಗೆ ಹೊರಗಡೆ ಬರ್ತಿದ್ದಾಗೆ ಅವ್ರಿಗೆ ಹೇಳಿದೆ, ಸರ್ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ. ಹೇಗೆ ಹೇಳ್ತೀರಾ ಅಂದರು. ನನ್ನ ಪಕ್ಕದಲ್ಲಿ ಮೇಡಮ್ ಕೂತಿದ್ರು, ಇಡೀ ಪಿಕ್ಚರ್ ಎಂಜಾಯ್ ಮಾಡಿದ್ದಾರೆ ಸರ್ ಅವರು ಅಂತ ಹೇಳಿದೆ. ಅಷ್ಟು ಖುಷಿ ಪಟ್ಟಿದ್ರು. ನಾನು ಅವರನ್ನೇ ನೋಡ್ತಾ ಇದ್ದೆ ಇಡೀ ಸಿನಿಮಾ ಮುಗಿಯೋವರೆಗೂ. ನಾನು ಸಿನಿಮಾ ನೋಡ್ತಾ ಇರಲಿಲ್ಲ. ಆವಾಗ ಅಂದರೆ ಒಬ್ಬ ಆಡಿಯನ್ಸ್ ಅದನ್ನು ಎಂಜಾಯ್ ಮಾಡೋದು ಇದೆಯಲ್ಲ, ಆವಾಗ ಗೊತ್ತಾಗೋಗುತ್ತೆ ಸಿನಿಮಾ ರಿಸಲ್ಟ್ ಏನಂತ. ಆವತ್ತು ಆ ಥರ ಹಿಟ್ಟಾದಂಥ ಒಂದು ಸಿನಿಮಾ ಅದು. ಆ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅದೊಂದು ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ರಾಜ್ಯ ಪ್ರಶಸ್ತಿ ಬಂದ ವರ್ಷ ಮೊನಾಲಿಸಾಗೆ ನಂದು 5 ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಒಂದೇ ಸಲ, ಒಂದೇ ವರ್ಷ 5 ಸಿನಿಮಾಗೆ. ಅದು 5 ಸಿನಿಮಾ ಮಾತ್ರ ಅಲ್ಲ, ನನಗೂ ಕೂಡ ರಾಜ್ಯ ಪ್ರಶಸ್ತಿ ಬಂತು ಆ ವರ್ಷ. ಆದ್ದರಿಂದ ಇದೆಲ್ಲ ಮೊನಾಲಿಸಾನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಆದರೆ 20 ವರ್ಷ ಆಯಿತು ಅಂದರೆ ನಂಬ ಕೂಡ ಆಗ್ತಾ ಇಲ್ಲ. ಇಂದ್ರಜಿತ್ ಲಂಕೇಶ್ ಅವರು ಇವಾಗಲೂ ಕೂಡ ಅದೇ ಥರ ಇದ್ದಾರೆ. ಫಸ್ಟ್ ಯಾಕೆ ಬಂದಿದ್ರು ಅದೇ, ಆವಾಗ ಒಂದು ಸ್ವಲ್ಪ ಕೂದಲಿತ್ತು ಇಟ್ಕೊಂಡಿದ್ರು, ಈಗ ತೆಗೆದುಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಯಾವ ವ್ಯತ್ಯಾಸನೂ ಇಲ್ಲ. ಅದೇ ಥರ ಹೆಂಗಾಗಿದ್ದಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಂದ್ರಜಿತ್ ಸರ್ ಯಾವ ಥರ ಇನ್ಸ್ಪಿರೇಷನ್ ಮಾಡ್ತಾರೆ ಅಂದರೆ, ಒಂದು ಈ ಚಿತ್ರದ ಮೊನಾಲಿಸಾ ಟೈಟಲೇ ಒಂದು ಜಗತ್ ಸುಂದರಿಯ ಟೈಟ್ಲು, ಜಗತ್ ಸುಂದರಿ ಹೆಸರು. ಆ ಹೆಸರಿಟ್ಟಾಗಲೇ ಇದು ಮ್ಯೂಸಿಕಲ್ ಹಿಟ್ ಆಗುತ್ತೆ ಅನ್ನೋದು ಆಟೋಮೆಟಿಕ್ಕಾಗಿ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ. ನಮ್ಮ ಮನೆಗೆ ಬಂದರು ಸರ್ ಕಥೆ ಹೇಳೋದಕ್ಕೆ, ಯಾವಾಗ ಬರೀಬೋದು ಅಂತ. ಸುಮ್ಮನೆ ಟ್ರೈ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯಿಂದ ಅವರು ಡ್ರೈವ್ ಮಾಡ್ಕೊಂಡು ಅವ್ರ ಪಕ್ಕ ನಾನು ಕೂತ್ಕೊಂಡು ನಮ್ಮ ಮನೆಯಿಂದ ಒಂದು ಕಾಫಿ ಡೇ ತನಕ ಹೋದ್ವಿ. ಹೋಗೋ ದಾರಿಲಿ ಒಂದು ಸಾಂಗ್ ರೆಡಿ ಆಯಿತು. ಅಲ್ಲಿಂದ ಅವ್ರ ಆಫೀಸ್ಗೆ ಹೋದ್ವಿ, ಗಾಂಧಿ ಬಜಾರ್ ಆಫೀಸ್ಗೆ. ಅಲ್ಲಿ ಕೂತ್ಕೊಂಡಿದ್ವಿ, ಅಲ್ಲೊಂದು ಕಾಫಿ ಕುಡಿದ್ವಿ, ಅಲ್ಲೊಂದು ಸಾಂಗ್ ರೆಡಿ ಆಯಿತು. ವಾಪಸ್ ಮನೆಗೆ ಹೋಗುವಾಗ ನಾನೇ ಡ್ರಾಪ್ ಮಾಡ್ತಿಂತ ಮನೆ ತನಕ ಡ್ರಾಪ್ ಮಾಡಿದ್ರು, ಅಲ್ಲಿ ಒಂದು ಸಾಂಗ್ ರೆಡಿ ಆಗ್ಬಿಡ್ತು. ಒಂದು ರೌಂಡಲ್ಲಿ ನೆನಪಿದೆ ಸರ್ ಅದು. ಅಂದರೆ ಇದು ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ. ಇಂಥ ಡೈರೆಕ್ಟರ್ ಜೊತೆ ಯಾರೇ ಒಬ್ಬ ಹೊಸ ಬರಹಗಾರ ಕೂತರು ಕೂಡ ಈ ಟ್ರಿಪ್ ಒಳಗಡೆ 3 ಹಾಡು ಬರೀಬಲ್ಲ. ಹೀಗೆ ಹೋಗಿ ಅಲ್ಲಿ ಕೂತು ಕಾಫಿ ಕುಡಿದು ಬರೋಷ್ಟರಲ್ಲಿ ಆ ಥರ ಇನ್ಸ್ಪೈರ್ ಮಾಡ್ತೀರಾ ನೀವು. ಮೊದಲನೇ ಸಿನಿಮಾದಿಂದ ಇಲ್ಲಿ ಗೌರಿಗೆ ಆ ಟೈಟ್ಲ್ ಸಾಂಗ್ ತನಕ ಕೂಡ ಅವಕಾಶ ಕೊಟ್ಟಿದ್ದೀರಾ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಇವರ ಮಗ ಮತ್ತು ಅವರ ಜೊತೆ ಇರೋ ನಾಯಕಿ, ನಿಮ್ಮ ರೀಲ್ಸ್ಗಳಲ್ಲಿ ನೋಡಿ 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 ಅದು ಎಷ್ಟು ಸರಿ ಲೂಪ್ ಆಗಿದೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತುಂಬ ಹಿಟ್ ಆಗಿದೆ. ತುಂಬ ಒಳ್ಳೆಯದಾಗಲಿ. ತುಂಬ ಭರವಸೆ ಇದೆ ಗೌರಿ ಚಿತ್ರದ ವಿಷಯದಲ್ಲಿ. ಆ ವಿಚಾರದಲ್ಲಿ ಬಹಳ ಭರವಸೆ ಇದೆ. ಮೊನಾಲಿಸಾಗಿಂತಲೂ ಒಂದು ಪಟ್ಟು ಹೆಚ್ಚು ಹಿಟ್ಟಾಗಲಿ. ನಿಮ್ಮ ನಿಜವಾದ ಪರಿಶ್ರಮ ನನಗೆ ಗೊತ್ತು ಸರ್. ಒಂದ್ಸರಿ ನಾವು ಮೈಸೂರಿಂದ ನೀವು ಹಂಗೆ ಬರ್ತೀನಿ, ನಾನು ಹೋಗ್ತಿದ್ದೆ, ನೀವು ಕೃಷ್ಣಕುಮಾರ್ ಸರ್ ಎಲ್ಲರೂ ಅಲ್ಲಿ ಬಂದಾಗ ಹೇಗೆ ಪಿಕ್ಚರೈಸ್ ಮಾಡಿದ್ರಿ ಅಂತೆಲ್ಲ ಅದನ್ನೇ 1 ಅವರ್ ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ವಿ. ಈ ಶಾರ್ಟ್ ಹೀಗೆ ತೆಗೆದು ಆ ಶಾರ್ಟ್ ಹಾಕ್ತಾ ಇದ್ರಿಂದ ಅವ್ರು ಹೇಳೋವಾಗಲೇ ನೀವು ಫಸ್ಟ್ ಏನು ಹೇಳಿದ್ರು ಹಾಗೆ ಬಂದಿದೆ. ಒಳ್ಳೆಯದಾಗಲಿ ಸರ್. ಆಲ್ ದಿ ಬೆಸ್ಟ್ ನಿಮಗೆ. ಗೌರಿ ಶಂಕರಯ್ಯ ಇರಲಿ. ಇಂದ್ರಜಿತ್ ಸರ್ ಹೇಳಿದಂಗೆ ನಮ್ಮದು ಇದು ಅವ್ರ ಜೊತೆ 4ನೇ ಸಿನಿಮಾ ಗೌರಿ ಮಾಡಿದ್ದೀನಿ. ಐಶ್ವರ್ಯ ಒಂದು ಮಾಡಿದ್ದೀವಿ. ದೀಪಿಕಾ ಪಡ್ಕೋಣೆ ಅಂತ ಇಂಟ್ರೊಡ್ಯೂಸ್ ಮಾಡಿರೋ ಫಸ್ಟ್ ಡೈರೆಕ್ಟರ್ ಅವರು. ಮೊನಾಲಿಸಾ ಮೊನ್ನೆ ಸೇಮ್ ಎಲ್ಲರೂ ಹೇಳಿದಂಗೆ 20 ವರ್ಷ ಆಯಿತು ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆದ್ವಿ. ನಾನು 20 ವರ್ಷ ಆಯಿತು ಅಂತ ಒಂಥರ ಅಂದ್ಕೊಂಡಿದ್ವಿ, ಅಷ್ಟು ಫಾಸ್ಟ್ ಆಯ್ತಲ್ಲ ಅಷ್ಟು. ಆವಾಗಲೇ ಮಾಡಿದ್ದೀವಿ. ಮೊನಾಲಿಸಾ ನಿಜವಾಗ್ಲೂ ನಾನು ಅಷ್ಟರೊಳಗೆ ಒಂದು 10-15 ಸಿನಿಮಾ ಮೇಲೆ ಮಾಡಿದ್ವಿ. ಆಲ್ಮೋಸ್ಟು ಎಲ್ಲ ಸಿನಿಮಾ ಒಳ್ಳೆಯ ಹೆಸರು ಸಿಗ್ತಲ್ಲ ಇತ್ತು. ತುಂಟಾಟ ಮಾಡುವಾಗಲೇ ನಮ್ಮಿಬ್ಬರು ಕಾಂಬಿನೇಷನ್ ಹಿಟ್ಟಾಗಿ ಅದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ಥರ ಒಂದು ರೂಪ ತಂದ ಸಿನಿಮಾ ಥರ. ಎಲ್ಲರೂ ಅವಾಗ ಹೇಳೋರು, ಏನು ಸರ್ ಬರೀ ಹಿಂದಿ ಸಿನಿಮಾ ಬಗ್ಗೆ ಮಾತಾಡೋರು, ಈಗ ನಿಮ್ಮ ಒಂದು ಸಿನಿಮಾ ತುಂಟಾಟ ಬಂದಮೇಲೆ ಹಿಂದಿನ ಬೀಟ್ ಮಾಡಿದ್ರಿ ಅಂದರು. ನೆಕ್ಸ್ಟ್ ಮೊನಾಲಿಸಾ ಕಾಂಬಿನೇಷನ್ ಮಾಡಿದ್ವಿ. ನನಗೆ ಸ್ವಲ್ಪ ಭಯ ಆಯಿತು. ಅವ್ರು ಹೇಳಿದ್ರು ಇಂದ್ರಜಿತ್ ಸರ್ಗೆ, ಸರ್ ನಮ್ಮಲ್ಲಿ ತುಂಬ ಭರವಸೆ ಇಟ್ಕೊಂಡಿರ್ತಾರೆ, ಈ ಸಿನಿಮಾ ಬೇರೆ ಥರ ಮಾಡಬೇಕಂದ್ರು. ಅವ್ರು ಅವಾಗ ಹೇಳಿದ್ರು, ಸರ್ ಅದನ್ನು ಬೀಟ್ ಮಾಡೋ ಥರ ಈ ಸಿನಿಮಾ ಮಾಡೋಣ ಅಂದರು. ಅವ್ರ ಹತ್ರ ಏನೋ ಒಂದೇ ಒಂದು ನಂಬಿಕೆ ಏನಂದರೆ, ಆ್ಯಸ್ ಎ ಕ್ಯಾಮ್ರಾಮನ್ ನಾವುಗಳು ವರ್ಕ್ ಮಾಡುವಾಗ ನಮಗೆ ತುಂಬ ಈಸಿ ಇರುತ್ತೆ ವರ್ಕ್. ಈಗ ಕಲ್ಯಾಣ್ ಸರ್ ಹೇಳಿದಂಗೆ ಒಂದು ಲಿರಿಕ್ಸ್ ಬರೆಯೋಕ್ಕೆ ಎಷ್ಟು ಈಸಿ ಇರುತ್ತೋ ಅದೇ ಥರ ಆಸ್ ಎ ಫೋಟೋಗ್ರಾಫರ್ಸ್ ನಮಗೆ ಒಂದು ಅರ್ಧ ಕೆಲಸ ಈಸಿ ಇರುತ್ತೆ.
ಅವ್ರು ಸೆಟ್ ಡಿಸೈನ್ ಮಾಡೋದಿರಲಿ, ಲೈಟಿಂಗ್ ಸ್ಕೀಮ್ ಪ್ಯಾಟರ್ನ್ಸ್ ನಮ್ಮ ಹತ್ರ ಒಂದು ಸಜೆಸ್ಟ್ ಮಾಡುವಾಗ ಬಂದು ಕೇಳೋದು, ಇವೆಲ್ಲ ಒಂದು ವರ್ಕ್ ಮಾಡುವಾಗ ಒಂದು ವ್ಯಕ್ತಿಗೆ ಈಸಿಯಾಗಿ ಬರಬೇಕಂದ್ರೆ ಒಂದು ಡೈರೆಕ್ಟರ್ ಆಲ್ರೆಡಿ ಆ ಕನಸು ಕಟ್ಕೊಂಡು ಅದು ಏನು ಬೇಕಂತಾರೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ನೆಕ್ಸ್ಟ್ ಇನ್ನೊಂದು ಶರಣ್ ಹೇಳಿದ್ರು, ಮೂರನೇ ವಿಷಯ, ಈಗ ಗೌರಿ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಗೌರಿ ನಾನು ಮಾಡಿದ ತಕ್ಷಣ ಖುಷಿ ಅನಿಸ್ತು. ಅವ್ರ ಮಗನ ಸಿನಿಮಾ ನೀವು ಕೇಳಿದ್ರಲ್ಲ ಸರ್, ಅವರು ಆ್ಯಕ್ಚುಲಿ ತುಂಬ ತರಬೇತಿ ಪಟ್ಟು ಬಂದಿರ್ತಾರೆ. ತುಂಬ ಆರ್ಟಿಸ್ಟ್ಗಳು ನಾವು ನೋಡಿದ್ವಿ. ನನ್ನ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಒಂದು 100 ಮೂವೀಸ್ ಹತ್ರ ಮಾಡ್ತಾ ಇದ್ದೆ. 100 ಮೂವೀಸ್ ಅಲ್ಲ, ಗೌರಿಯ ಇವರ 100ನೇ ಸಿನಿಮಾ. ಗೌರಿ ಸಿನಿಮಾನೇ ಕೆ ಅವರ, ಕೃಷ್ಣಕುಮಾರ್ ಅವರ 100ನೇ ಸಿನಿಮಾ. ನನ್ನ 100 ಮೂವಿ ಅಂದ್ಕೊಂಡು ಮಾಡುವಾಗ ನಾನು ತುಂಬ ಜನ ಆರ್ಟಿಸ್ಟ್ ಜೊತೆಲಿ ವರ್ಕ್ ಮಾಡಿದ್ದೀನಿ, ತುಂಬ ಹೊಸಬ್ರು ವರ್ಕ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆಲಿ ವರ್ಕ್ ಮಾಡಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಏನು ಶರಣ್ ಹೇಳಿದ್ರು ಅದನ್ನು ನಮ್ಮ ಸಮರ್ಜಿತ್ ಪ್ರೂವ್ ಮಾಡಿದ್ದಾರೆ ಇವತ್ತು. ನಾನು ಕ್ಯಾಮ್ರಾಮನ್ ವರ್ಕ್ ಮಾಡಿದಾಗ ಗೊತ್ತಾಗುತ್ತೆ, ತುಂಬ ಆರ್ಟಿಸ್ಟ್ ಹತ್ರ ವರ್ಕ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅವ್ರಿಗಿಂತ ಒಂದು ಡೆಡಿಕೇಶನು, ಏನೇ ಒಂದು ತರಬೇತಿ ಪಟ್ಟು ಬಂದಮೇಲೆ ಸ್ಪಾಟಲ್ಲಿ ನಿಮ್ಗೆಲ್ಲ ಆರ್ಟಿಸ್ಟ್ಗೂ ಗೊತ್ತಾಗುತ್ತೆ. ಆ ಸ್ಪಾಟಲ್ಲಿ ಡೈರೆಕ್ಟರ್ ಚೇಂಜ್ ಮಾಡಿಬಿಡ್ತಾರೆ, ಇಲ್ಲ ನಾವೇನೋ ಒಂದು ಲೈಟಿಂಗ್ ಪ್ಯಾಟರ್ನಲ್ಲಿ ಹಿಂಗೆ ಅಂತೀವಿ ಎಲ್ಲ ಇರ್ತೀವಿ, ಅದು ಮಾಡೋದು ತುಂಬ ಕಷ್ಟ. ಸೊ ಆ ಒಂದು ವಿಷಯದಲ್ಲಿ ಹೇಳ್ತೀನಿ, ನಿಜವಾಗ್ಲೂ ಸಮರ್ಜಿತ್ ಇವರು ಹ್ಯಾಟ್ಸ್ ಆಫ್ ಫಾರ್ ದಟ್. ಯಾವುದೇ ಶಾರ್ಟ್ಸ್ ಇರಲಿ ಏನೇ ಇರಲಿ, ಅವ್ರು ಒಂದು ಶ್ರಮ ಪಟ್ಟು ಮಾಡಿರೋದು ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ನೋಡ್ತೀರಾ, ಸಿನಿಮಾ ನೋಡಿದ ಮೇಲೆ ನಾನು ಹೇಳಿರೋ ಮಾತು ನಿಜ ಅಂತ ಅನಿಸುತ್ತೆ, ಅವಾಗ ಹೇಳ್ತೀನಿ. ರಿಯಲಿ ಥ್ಯಾಂಕ್ಸ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಸಮರ್ಜಿತ್ಗೆ. ಗಾಡ್ ಬ್ಲೆಸ್, ಒಳ್ಳೆದಾಗಿ ಮೂವಿ. ನನ್ನ ಮೊನಾಲಿಸಾ ಸಿನಿಮಾ 32ನೇ ಸಿನಿಮಾ ನಾನು ಸ್ಟಿಫೋಗ್ರಫಿ ಮಾಡಿತ್ತು. ಅದಾದಮೇಲೆ 101 ಸಿನಿಮಾ ಮಾಡಿದೆ. ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಅಂದರೆ ಮೊನಾಲಿಸಾ. ಮೊನಾಲಿಸಾ ಯಾಕೆ ಅಂತಂದರೆ ಕಲರ್ಫುಲ್ಲು ಏನಂತ ತೋರಿಸ್ಕೊಟ್ಟವರು ಇಂದ್ರಜಿತ್ ಸರ್. ಲಾಸ್ಟ್ ಸಿನಿಮಾಗಳು ಮಾಡ್ತಾಯಿದ್ದೆ, ಸ್ಟಿಲ್ ತೆಗಿತಾ ಇದ್ದೆ, ಪ್ರತಿಯೊಂದು ಫ್ರೇಮಲ್ಲಿ ನೋಡ್ತಾ ಇದ್ನಲ್ಲ, ಅದರಲ್ಲಿ ನನಗೆ ಬೆಸ್ಟ್ ಸಿನಿಮಾ ಅನಿಸಿದ್ದು ಮೊನಾಲಿಸಾ. ಮೊನಾಲಿಸಾ ಸಿನಿಮಾ ನಿಜವಾಗ್ಲೂ ಹೇಳಬೇಕಾದ್ರೆ ಅದ್ದೂರಿಯಾಗಿ ಸಿನಿಮಾ ಹೋಯಿತು. ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಹೀರೋಗಳೆಲ್ಲ ಮಾಡಿದರು. ಅದಾದಮೇಲೆ ನನಗೆ ಒಂದು ದಿವಸ ಫೋನ್ ಮಾಡಿದರು, ಸುರೇಶ್ ಬರೀ ಇಲ್ಲಿ ಅಂತಂದರು. ಏನಂತ ಕೇಳಿದ್ರೆ, ಅದು ದಿವಸ ಓಡಿ ಅವತ್ತು ಸ್ಟೇಡಿಯಮಲ್ಲಿ ಒಂದು ಫಂಕ್ಷನ್ ಇಟ್ಟರು, 100 ಡೇಸ್ ಫಂಕ್ಷನ್ನು. ಶೀಲ್ಡು ನನಗೆ ನನ್ನ ಮನೇಲಿ ಇರೋದು ಈಗ ಒಂದೇ ಒಂದು ಶೀಲ್ಡು, ಅದು ಮೊನಾಲಿಸಾ ಶೀಲ್ಡ್ ಒಂದೇ. ಅದು ಹೇಳಬೇಕು ಅಂದರೆ ಈ ಕಡೆ ದರ್ಶನ್, ಈ ಕಡೆ ಸುದೀಪು, ಮಧ್ಯ ವಿಷ್ಣು ಸಾರು, ಅದ್ರ ಪಕ್ಕ ಇಂದ್ರಜಿತ್ ಸರ್ ಕೊಟ್ಟಿರೋ ಶೀಲ್ಡು ನನ್ನ ಮನೆಯಲ್ಲೂ ಇನ್ನೂ ಹಾಗೆ ಇಟ್ಕೊಂಡಿದ್ರಿ. ನನಗೆ ಸಂತೋಷ ಆಯ್ತದೆ. ಅದಾದಮೇಲೆ ನಾನು ಹುಡುಗ ಹುಡುಗಿ ಅಂತ ನನಗೆ ಸಿನಿಮಾ ಕೊಟ್ಟರು, ಫೋಟೋಗ್ರಫಿ. ಅದರಲ್ಲಿ ಸಮರಜಿತ್ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಸಲ ತೋರಿಸ್ತೇವೆ, ವಿಪೆಟ್ ಮಾಡಿ ತೋರಿಸ್ತೇವೆ ಅವರಿಗೆ. ಸರ್ ಬನ್ನಿ ಸರ್ ಇಲ್ಲಿ ನೋಡಿ ಅಂತಂದೆ. ನೋಡಿದಾಗ ಒಂದು ಟೆಲಿ ಶಾಟ್ ಇಟ್ಟಿದ್ದೆ. ಆವಾಗ ಹೇಳಿದೆ, ಸರ್ ಮುಂದಿನ ಫ್ಯೂಚರ್ ಹೀರೋ ಅಂತ ಹೇಳಿದೆ. ನನಗೆ ಅದೊಂದು ತುಂಬ ಸಂತೋಷ ಆಯಿತು. ಇವತ್ತು ಹಾಗೆ ಸಾನಿ ಅವ್ರದ್ದು ಒಂದು ಚಿಲ್ಡ್ರನ್ ಮೂವಿ ಮಾಡಿದ್ದು, ಬೆಳಿಗ್ಗೆರೆಗೆ ಅಂತ. ಈ ಸಣ್ಣ ಸಣ್ಣ ಹೀರೋಗಳು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಇವತ್ತು ದೊಡ್ಡ ಹೀರೋ ನಿಂತಿದ್ದಾರೆ, ತುಂಬ ಸಂತೋಷ. ಒಳ್ಳೆಯದಾಗಲಿ ಅವರಿಗೆ, ಫ್ಯೂಚರ್ ಇದೆ ಅಂತ ನಾನು ತಿಳ್ಕೊಂತೀನಿ. ಥ್ಯಾಂಕ್ ಯು ಸರ್.